ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಅನೇಕ ಸೂಚನೆಗಳನ್ನ ನೀಡಿದ್ದಾರೆ. ಆದ್ರೆ ಧಾರವಾಡದಲ್ಲಿ ಮಾತ್ರ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ನಿಂತಿಲ್ಲ ಕೂಡ. ಗರ್ಭಿಣಿಯನ್ನ ಹೊರಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಧಾರವಾಡದ ಅರವಟಿಕೆ ಗ್ರಾಮದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. 7 ತಿಂಗಳ ಗರ್ಭಿಣಿ ಆಕೆ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಆಕೆಯನ್ನೇ ಹೊರ ಹಾಕಿದ್ದಾರೆ. ಎಷ್ಟೇ ಕಾಡಿದ್ರು ಬೇಡಿದ್ರು ಅಲ್ಲಿನ ಸಿಬ್ಬಂದಿಗೆ ಮಾತ್ರ ಒಂದು ಚೂರು ಕರುಣೆ ಬರ್ತಾ ಇಲ್ಲ. 7 ತಿಂಗಳ ಗರ್ಭಿಣಿಯಾಗಿದ್ದಾರೆ ಡೀನಾ ಫಿಲಿಪ್. ಕಳೆದ ತಿಂಗಳ ಹಿಂದೆಯೇ ಮನೆ ಸೀಸ್ ಬಗ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಸಾಲ ಮರುಪಾವತಿಗೆ ಕಾಲಾವಕಾಶವನ್ನ ಈ ಸಂದರ್ಭದಲ್ಲಿ ಡೀನಾ ಕೇಳ್ತಾರೆ. ಇಕ್ವಿಟಾಸ್ ಫೈನಾನ್ಸ್ ನಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು ಡೀನಾ. ಮನೆಯ ಹೊರಗಡೆ ಈಗ ವಾಸ ಮಾಡ್ತಾ ಇದೆ ಇವರ ಕುಟುಂಬ. ಹಲವು ಬಾರಿ ಮನವಿಯನ್ನ ಮಾಡಿದ್ದಾರೆ, ಆದ್ರೂ ಕಿರುಕುಳ ಮಾತ್ರ ತಪ್ತಾ ಇಲ್ಲ. ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲಿ ಬರುವಂತಹ ಅರವಟಿಕೆ ಗ್ರಾಮ. ಈಗಾಗಲೇ ಅರ್ಧ ಕಂತು ತುಂಬಿದ್ದಾರೆ ಗರ್ಭಿಣಿ ಡೀನಾ. ಆದ್ರೆ ಇನ್ನುಳಿದ ಹಣ ತುಂಬೋದಕ್ಕೆ ಅವಕಾಶ ಕೇಳ್ತಾ ಇದ್ದಾರೆ. ಸಮಯ ಕೊಡಿ, ಖಂಡಿತವಾಗಿ ನಾವು ಹಣವನ್ನ ಪಾವತಿ ಮಾಡ್ತೀವಿ, ಮರುಪಾವತಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಫೈನಾನ್ಸ್ ಅವರು ಮಾತ್ರ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಈಗ ಮೈಕ್ರೋ ಫೈನಾನ್ಸ್ ನಿಂದ ಈ ಕುಟುಂಬ ನೊಂದಿದೆ, ಬೆಂದಿದೆ. ಗರ್ಭಿಣಿ ಅಂತಾನು ನೋಡದೆ ಮೈಕ್ರೋ ಫೈನಾನ್ಸ್ ನವರು ಈ ರೀತಿಯಾಗಿ ವರ್ತನೆಯನ್ನ ಮಾಡಿದ್ದಾರೆ. ಮನೆಗೆ ಬೀಗ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಎಷ್ಟೇ ಕೇಳ್ಕೊಂಡ್ರು ಕೂಡ ಬೀಗ ತೆಗಿತಾ ಇಲ್ಲ. ಹೊರಗಡೆನೆ ಇದ್ದಾರೆ ಈ ಮನೆಯವರು. ಈಗ ಯಾಕೆ 7 ತಿಂಗಳ ಗರ್ಭಿಣಿ, ಇನ್ನೊಂದ್ ಕಡೆ ವಯಸ್ಸಾದವರು ಇದ್ದಾರೆ. ಅಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮತ್ತೊಂದು ಪುಟ್ಟ ಮಗು ಕೂಡ ಇದೆ. ಹೀಗ್ ಮಾಡಿದ್ರೆ ಹಾಗಾದ್ರೆ ಸಾಲವನ್ನ ಮರುಪಾವತಿ ಮಾಡೋದು ಹೇಗೆ? ಈಗಾಗಲೇ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಸರ್, ಇದಕ್ಕೆ ಲೋನ್ ತಗೊಂಡಿದ್ವಿ. ಇದ್ರ ಮೇಲೆ ಒಂದು 5 ಲಕ್ಷ ತಗೊಂಡಿದ್ವಿ. 2 ಲಕ್ಷ ಸಾಲ ತೀರ್ಸ್ಯಾರ್ರಿ. ತಿಂಗಳು ಒಂದು 3 ತಿಂಗಳು ಕಂತು ಡ್ಯೂಯಾಗಿ ಮಾಡ್ಯಾರ್ರಿ. ಆಮೇಲೆ ಪಿಲಿ ಹಾಕ್ತೀವಿ ಅಂತ ಬಂದಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್. ನಾವು ಪ್ರೆಗ್ನೆಂಟ್ ಇದೀವಿ, ನಮ್ಮ ಅವ್ರಿಗೆ ಒಂದು ಸ್ವಲ್ಪ ಆರಾಮಿದ್ದಿರ್ಕಿಲ್ಲ, ಇನ್ನೊಂದು ತಿಂಗಳು ಇಲ್ಲ 2 ತಿಂಗಳು ಟೈಮ್ ಕೊಡ್ರಿ, ಕಟ್ತೀವಿ ಅಂತ ಹೇಳಿದ್ವಿ. ಅವರಾದ್ರೂ ಅದು ಕೇಳಂಗಿಲ್ಲ. ಇಲ್ಲ ನೀವು ಹೊರಗೆ ಆಸೆ ಹೋಗ್ಲೇಬೇಕು, ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ, ನೀವು ಕಂತು ತುಂಬೋದು, ನಿಮ್ಮ ಬಾಕಿ ಎಲ್ಲ ತಿರ್ಸ್ಕೊಂಡು ಆಮೇಲೆ ಕದ ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಷ್ಟೇ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಮೈಕ್ರೋ ಫೈನಾನ್ಸ್ ಅವರಿಗೆ. ಒಂದ್ ವೇಳೆ ಈ ರೀತಿಯಾಗಿ ಟಾರ್ಚರ್ ಕೊಡಂಗಿಲ್ಲ, ಕೊಟ್ರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ. ಆದ್ರೆ ಇಂತಹ ಕಂಪನಿಗಳು ಇನ್ನೂ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಈ ಘಟನೆಯಲ್ಲಿ ಏನೇನಾಗಿದೆ? ಮಂಜುನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಆದ್ರೆ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಗಳಿಗೆ ಜೊತೆಗೆ ಸಭೆಯನ್ನ ಮಾಡಿ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಂಡಿದೆ, ಎಚ್ಚರಿಕೆಯನ್ನ ನೀಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಈ ರೀತಿಯಾಗಿ ಟಾರ್ಚರ್ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ ಅಂತಾನು ಕೂಡ ಹೇಳಲಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಇನ್ನು ಕೂಡ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಘಟನೆಯಲ್ಲಿ ಏನೇನು ಆಗಿದೆ ಇಲ್ಲಿ? ಹೌದು ನವಿತಾ, ಮೈಕ್ರೋ ಫೈನಾನ್ಸ್ ಕಿರುಕುಳ ದಿನಕ್ಕೆ ಪ್ರಕರಣಗಳು ಬೆಳಕಿಗೆ ಬರ್ತದೆ ಅಂತಂದ್ರೆ ಇವತ್ತು ಕೂಡ ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಭೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದ್ರು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಈಗ ಒಂದು ಘಟನೆ ಕೂಡ ನಡೆದಿದೆ ಅಂತ ಹೇಳ್ಬೋದು. ಧಾರವಾಡ ತಾಲೂಕಿನ ಅರವಟಗಿ ಗ್ರಾಮದಲ್ಲಿರುವಂತಹ ಡೀನಾ ಎಂಬುವರ ಮನೆಯನ್ನ ಏನಂತಾರೆ ಬ್ಯಾಂಕ್ ನ ಸಿಬ್ಬಂದಿಗಳು ಸೀಸ್ ಮಾಡುವ ಮೂಲಕ ಅಮಾನವೀಯತೆ ಮೆರೆದಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವರು 5 ಲಕ್ಷ ರೂಪಾಯಿ ಸಾಲನ ಪಡೆದಿರ್ತಾರೆ. ಈಗಾಗಲೇ ಕೂಡ ಅರ್ಧಕ್ಕೂ ಹೆಚ್ಚಿಗೆ ಸಾಲ ಸಮೇತ ಬಡ್ಡಿಯನ್ನು ಕೂಡ ತೀರಿಸಿದ್ದಾರೆ. ಆದ್ರೆ ಏಕಾಏಕಿ ಸಿಬ್ಬಂದಿಗಳು ಬಂದು 2 ಕಂತುಗಳ ತುಂಬದೇ ಇರೋದ್ರ ಹಿನ್ನೆಲೆಯಲ್ಲಿ ಮನೆಯನ್ನ ನೋಟಿಸ್ ನೀಡಿ, ಜೊತೆಗೆ ಈಗಾಗಲೇ 7 ತಿಂಗಳು ಗರ್ಭಿಣಿಯನ್ನು ಕೂಡ ಲೆಕ್ಕಿಸದೆ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನ ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮನೆಯ ಸದಸ್ಯರು ಕೂಡ ಮನೆಯಿಂದ ಆಚೆ ಕೂಡ ಇವಾಗ ಸದ್ಯದ ಪರಿಸ್ಥಿತಿ ವಾಸವಾಗಿದ್ದಾರೆ. ಎಷ್ಟು ದಿನ ಆಯ್ತು ಈ ತರ ಮಾಡಿ? ಇವತ್ತೇ ಮಾಡಿರೋದಾ ಮಂಜುನಾಥ್? ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಏನಂತಂದ್ರೆ ಮನೆಯ ಸೀಸ್ ಮಾಡೋದಾಗಿ ಏನಂತಂದ್ರೆ ನೋಟಿಸ್ ಅನ್ನ ನೀಡಿದ್ರು. ಆ ಟೈಮ್ದಲ್ಲೂ ಕೂಡ ಏನಂತಾರೆ ಮನೆಯವರು ಕೂಡ ಏನಂದ್ರೆ ಹೆಚ್ಚಿನ ಕಾಲಾವಕಾಶ ಕಳೆದ್ರೆ, ಯಾಕಂದ್ರೆ ಮನೆಯಲ್ಲೇ 7 ತಿಂಗಳ ಗರ್ಭಿಣಿ ಇರೋದ್ರಿಂದ ಹೆಚ್ಚಿನ ಖರ್ಚಿರೋದ್ರಿಂದ, ಜೊತೆಗೆ ಮನೆ ಬಡವರು ಇರೋದ್ರಿಂದ ಕೂಡ ಅವ್ರಿಗೂ ಕೂಡ ಏನಂತಾರೆ ಕಾಲಾವಕಾಶ ಕೇಳಿದ್ರು. ಆದ್ರೆ ಏಕಾಏಕಿ ಬಂದಂತ ಹಿಂದೂ ಸಿಬ್ಬಂದಿಗಳು ಮನೆಯನ್ನ ಲಾಕ್ ಮಾಡಿದ್ದಾರೆ. ಮನೆಯಲ್ಲಿರುತ್ತೆ ಎಲ್ಲರನ್ನೂ ಕೂಡ, ಜೊತೆಗೆ ಕೆಲವು ಅಡಿಗೆ ಸಾಮಗ್ರಿಗಳು ಕೂಡ ಮನೆಯಿಂದ ಹೊರಗೆ ಹಾಕಿ ಎಲ್ಲರನ್ನೂ ಕೂಡ ಮನೆಯಿಂದ ಆಚೆ ಹಾಕಿ ಮನೆಯನ್ನ ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೂ ಮಾಹಿತಿ ನೀಡೋಕೆ ಕೂಡ ಏನಂದ್ರೆ ಕುಟುಂಬಸ್ಥರು ಹೋಗ್ತಾ ಇದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ಈಗ ಅವರ ಮನೆಯವರು ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿನ ನಮ್ಮ ರಿಪೋರ್ಟರ್ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಅದೇ ಸೂಚನೆಯನ್ನ ಕೊಟ್ಟಿರೋದು, ಅಮಾನವೀಯವಾಗಿ ವರ್ತನೆ ಮಾಡಬೇಡಿ, ಟಾರ್ಚರ್ ಕೊಡಬೇಡಿ, RBI ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಈ ಕಂಪನಿಯವರಿಗೆ ಅದ್ಯಾವುದು ತಲೆಗೆ ಹೋಗುವ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀನಾ ಅವರ ಮೈದುನ ಆಗಿರುವಂತಹ ರಾಹುಲ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಈಗ ಇವತ್ತೇ ನೀವು ಅವರನ್ನೆಲ್ಲ ಹೊರಗೆ ಹಾಕಿರೋದಾ? ಹೇಗೆ ಅವರು 7 ತಿಂಗಳ ಗರ್ಭಿಣಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಹೀಗೆ ಮಾಡಿದ್ರಾ? ಹೌದು ಮೇಡಮ್, ಅವರು 2 ತಿಂಗಳು ಆಯ್ತು ಮೇಡಮ್ ಮಾಡಿ 2 ಲಕ್ಷ ತುಂಬಿದ್ವಿ. ಆಮೇಲೆ 5 ಲಕ್ಷ ಕೊಟ್ಟು ಓಕೆ 5 ಲಕ್ಷ ಕೊಟ್ಟು ಆಮೇಲೆ 2 ಲಕ್ಷ ತುಂಬಿದ್ವಿ. ನಮ್ಮ ತಂದೆಯವ್ರಿಗೆ ಆರಾಮಿದ್ದಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಹಾಗಾಗಿ ನಾವು ಇಲ್ಲ ಮೇಡಮ್, ಓಕೆ ತುಂಬಿದ್ದಿಲ್ಲ. ಹಾಗಾಗಿ ಅವರು ಬಂದು ಮನೆ ಸೀಸ್ ಮಾಡಿ ನಮ್ಮ ತಂದೆಯವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಕೂಡ ಸೀಸ್ ಮಾಡಿದ್ರು. ನಮ್ಮ ತಂದೆಯವರು ಅವರು ಡೆತ್ ಆದ್ರು. ತೀರ್ಕೊಂಡ್ರಾ? ಹಾಂ, ಯಾವಾಗ? ಅಕ್ಟೋಬರ್ 21 ಮೇಡಮ್. ಈಗ ಎಷ್ಟು ದುಡ್ಡು ತಗೊಂಡಿದ್ರಿ? ನೀವು ಹೇಳಿರೋದು 5 ಲಕ್ಷ ಒಟ್ಟಾರೆ. ಹಾಂ ಮೇಡಮ್. ಓಕೆ, ಎಷ್ಟು ಕಂತು ತುಂಬಿದ್ರಿ? ಇನ್ನು ಎಷ್ಟು ಬಾಕಿ ಇರೋದು? 2 ಲಕ್ಷ ಆಲ್ರೆಡಿ ಪೇ ಆಗಿದೆ, ಇನ್ನು 3 ಲಕ್ಷ ಬಾಕಿ ಇದೆಯಾ? ಹಾಂ ಮೇಡಮ್, 3 ಲಕ್ಷ ಅಂದ್ರು 6 ಲಕ್ಷ ತುಂಬಬೇಕಂತ ಹೇಳ್ತಾ ಇದ್ದಾರೆ ಮೇಡಮ್. ಈಗ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಈ ತರ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಏನಾದ್ರು ಕಂಪ್ಲೇಂಟ್ ಮಾಡ್ತೀರಾ ಹೋಗಿ ಸ್ಟೇಷನ್ಗೆ ಹೋಗಿ? ಹೌದು ಮೇಡಮ್, ಮಾಡ್ತೀವಿ ಮೇಡಮ್. ಅವರು ಇನ್ನಾದ್ರೂ 6 ಲಕ್ಷ ತುಂಬ ಅಂತ ಹೇಳ್ತಿದ್ದಾರೆ. ಇಮಿಡಿಯೇಟ್ ಆಗಿ ಅಷ್ಟು ಹಣ ಪೇ ಮಾಡಿ ಅಂತ ಹೇಳ್ತಿದಾರಾ? ಹಾ ಮೇಡಮ್, ಅಷ್ಟು ಕೂಡ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ಯಾವಾಗ? ಇವತ್ತೇ ಬಂದು ಹೇಳಿರೋದಾ? ಹಾ, ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಕಡೆ ದುಡ್ಡು ಇಲ್ಲ ರೀ, ಈಗ ಮನೆಯೊಳಗ ಸಮಸ್ಯೆ ಇದೆ, ಹಂಗಾಗಿ ಈಗ ಮನೆ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿದ್ದಾರೆ, ಹೊರಗಡೆನೆ ಇದೀರಿ ಎಲ್ರು? ಹಾ, ಎಲ್ಲರೂ ಹೊರಗಡೆನೇ ಇದ್ದೀವಿ. ಓಕೆ, ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ರಾಹುಲ್ ಅವರೇ. ಇದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಗರ್ಭಿಣಿ ಅಂತಾನು ನೋಡದೆ ಮನೆಯಿಂದ ಹೊರ ಹಾಕಿದ್ದಾರೆ, ಆ ಮನೆಯನ್ನೇ ಸೀಸ್ ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲೂ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಯ ಹಾವಳಿ ಇದೆಯಲ್ಲ, ಅತ್ಯಂತ ಜೋರಾಗಿದೆ. ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಗನ್ ತೋರಿಸಿ ವಸೂಲಿಗೆ ಇಳಿತಾರೆ ಫೈನಾನ್ಸ್ ಸಿಬ್ಬಂದಿ. ಯಾವ ತರ ಇರ್ಬೇಕು ನೋಡಿ ಇವರು. ಪಿರಿಯಾಪಟ್ಟಣದ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕೋಪದ ಬರದಲ್ಲಿ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾರೆ, ನನ್ನ BP ಜಾಸ್ತಿ ಆಯ್ತು ಅಂತೇಳಿ. BP ಜಾಸ್ತಿ ಮೇಲೇನೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ರಾಜೇಶ್ ಅನ್ನುವಂತಹ ಯುವಕನ ಎದೆಗೆ ಗನ್ನಿಟ್ಟು ವಸೂಲಿಯನ್ನ ಮಾಡೋದಕ್ಕೆ ಇಳಿತಾರೆ ಇವರು. ಇವ್ರ ಮನೆಯಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿಗಳೇ ಇರುತ್ತೆ. ಮುಂದೆ ಏನಪ್ಪ ನಮಗೂ ಒಂದಲ್ಲ ಒಂದಿನ ಇಂತಹ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ಅಟ್ಲೀಸ್ಟ್ ಯೋಚನೆ ಆದ್ರೂ ಇರಬೇಕಾಗತ್ತೆ. ಪುನೀತ್ ಅನ್ನುವಂತಹ ವ್ಯಕ್ತಿ ಈ ರೀತಿಯಾಗಿ ಗನ್ ತೋರಿಸಿ ಬೆದರಿಕೆಯನ್ನ ಒಡ್ಡಿದ್ದಾನೆ. L&T ಮೈಕ್ರೋ ಕಂಪನಿಯ ನೌಕರ ಈತ. ನೌಕರ ಅಷ್ಟೇ ಇವನು, ಆದ್ರೆ ಅಲ್ಲಿ ಕಂಪನಿಯವರು ಏನ್ ಹೇಳ್ತಾರೆ ಅನ್ನೋದನ್ನ ಯೋಚನೆ ಕೂಡ ಮಾಡದೆ ಈತ ಈ ತರದ ಒಂದು ವರ್ತನೆಯನ್ನ ತೋರಿಸಿದಾನೆ. 4,000 ಹಣಕ್ಕೆ ಗನ್ ಇಟ್ಟಿದ್ದಾನೆ ಈತ. ಗನ್ ಅಸಲಿಯೋ ನಕಲಿಯೋ ಅಂತ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸೊ ಈಗಾಗಲೇ ಗನ್ ತೋರಿಸಿ ಬೆದರಿಕೆ ಒಡ್ಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋ 2 ತಿಂಗಳ ಹಿಂದಿನದ್ದು ಅಂತ ಈಗ ಎಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಾಲತಾಣದಲ್ಲಿ ಇದು ವೈರಲ್ ಈಗ ಆಗಿದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ SP ವಿಷ್ಣುವರ್ಧನ್ ಅವರು ನೀಡ್ತಾ ಇದ್ದಾರೆ. ಇದು L&T ಫೈನಾನ್ಸ್ ಆಫೀಸ್ನಲ್ಲಿ ನಡೆದಿದೆ. ರಾಜೇಶ್ ಕೂಡ ಅದೇ ಸಂಸ್ಥೆಯ ಮಾಜಿ ಸಿಬ್ಬಂದಿ. ಪುನೀತ್ ಹೊಸದಾಗಿ L&T ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ರಾಜೇಶ್ಗೆ ಬಾಕಿ ಕಟ್ಟಿ ಅಂತ ಹೇಳಿದಾಗ ಇವರಿಬ್ಬರ ನಡುವೆ ಈ ಘಟನೆ ನಡೆದಿದೆ. ರಾಜೇಶ್ ಅವ್ರನ್ನ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟಿದ್ದೇವೆ, ಅವ್ರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. L&T ಮ್ಯಾನೇಜರ್ ಅದು ನಕಲಿ ಗನ್ ಅಂತ ಹೇಳಿದ್ದಾರೆ. ರಾಜೇಶ್ ದೂರು ಕೊಟ್ರೆ ಫೈನಾನ್ಸ್ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ SP ಈಗ ಹೇಳಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ ಅವರಿಗೆ ಎದುರಿಸ್ತಾ ಇರೋ ಬಗ್ಗೆ ಒಂದು ಮಾಹಿತಿ ಕಂಡು ಬರ್ತದೆ. ಈ ವಿಡಿಯೋ ನಮಗೆ ಗೊತ್ತಾಗಿದ ಕೂಡಲೇ ನಮ್ಮ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟು ಈ ಒಂದು ದೃಶ್ಯಾವಳಿಯ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೇಳ್ತೀನಿ. ನಂತರ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇದು ನಡೆದಿರೋದು L&T ಫೈನಾನ್ಸ್ ಅಂತ. ಆ ಫೈನಾನ್ಸ್ನಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಮ್ಯಾನೇಜರ್ ಅವರು ಏನು ತಿಳಿಸ್ತಾರೆ ಅಂದರೆ, ಈ ದೃಶ್ಯಾವಳಿಗಳಲ್ಲಿರೋರು ಪುನೀತ್ ಮತ್ತು ರಾಜೇಶ್ ಅಂತ. ರಾಜೇಶ್ನವರು ಈ ಹಿಂದೆ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಂತರ ಅವರು ಕೂಡ ಅದೇ ಕಂಪನಿಯಿಂದ ಅವರು ಲೋನ್ ತೊಗೊಂಡಿರ್ತಾರೆ. ಲೋನ್ ತೊಗೊಂಡು ತದನಂತರ ಅವರು ಕಾರಣಾಂತರಗಳಿಂದ ಅವ್ರನ್ನ ರಾಜೇಶ್ನ ಕೆಲಸದಿಂದ ತೆಗಿತಾರೆ. ಅವ್ರ ಜಾಗಕ್ಕೆ ಪುನೀತ್ ಅನ್ನೋರನ್ನ ನೇಮಕ ಮಾಡ್ಕೊತಾರೆ. ಸ್ವಲ್ಪ ತಿಂಗಳಾದ ನಂತರ ಇವರು ರಾಜೇಶ್ ಅವರು ಏನು ಕಂತನ್ನು ಕಟ್ಟಬೇಕಾಗಿತ್ತು, ಕಟ್ಟಿರಲಿಲ್ಲ. ಸೊ ಪುನೀತ್ ಅವರು ರಾಜೇಶ್ಗೆ ಕಾಲ್ ಮಾಡಿಕೊಂಡು ಈ ರೀತಿ ನೀವು ಕಟ್ಟೋದು ಬಾಕಿ ಇದೆ, ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ. ಅದ ನಂತರ ರಾಜೇಶ್ ನಾನು
ಆಫೀಸ್ಗೆ ಬಂದು ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂಥೇಳಿ ಅದೇ ದಿವಸ ಅವ್ರಿಗೆ ಕಾಲ್ ಬಂದಿದ್ದ ದಿವಸನೇ ಅವರು ಆಫೀಸ್ಗೆ ಬರ್ತಾರೆ. ಆಫೀಸ್ ಬಂದ ಸಮಯದಲ್ಲಿ ಪುನೀತ್ ಅನ್ನೋರು ಅವ್ರಿಗೆ ಮಕ್ಕಳಿಗೆ ತೊಗೊಂಡಿರೋ ಒಂದು ಟಾಯ್ ಗನ್ನು ಮತ್ತು ದುಡ್ಡನ್ನ ಎಣಿಸ್ತಾ ಇರ್ತಾರೆ. ನಂತರ ಮ್ಯಾನೇಜರ್ ಹೇಳೋದು ರಾಜೇಶ್ ಅವರು ಇದನ್ನು ಕಂಡು ವಿಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸಿದ್ರು ಅಂತ ಹೇಳ್ತಾರಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಸೊ ಇದು ಹಿನ್ನೆಲೆ ಇರೋದ್ರಿಂದ ನಾವು ಇವಾಗ ರಾಜೇಶ್ ಯಾರಿದ್ರೆ ನಾವು ಸಂಪರ್ಕಿಸಕ್ಕೆ ನಾವು ಟ್ರೈ ಮಾಡ್ತಾ ಇರಿ. ಅವ್ರ ಕಡೆಯಿಂದ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ತಗೊಂಡು ಕಾನೂನು ರೀತಿಯ ಕ್ರಮ ತಗೊಂತೀವಿ. ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ. ಇನ್ನು ಮೈಸೂರಿನ ಮಹಾರಾಣಿ ಕಾಲೇಜಿಗೆ ನೇರವಾಗಿ ಬಸ್ ಇಲ್ಲ. ಸುಮಾರು 5,000 ವಿದ್ಯಾರ್ಥಿನಿಯರಿಗೆ ಪ್ರತಿದಿನ ತೊಂದರೆ ಆಗ್ತಿದೆ. ಕಾಲೇಜಿಗೆ ಬರೋದಕ್ಕೆ ಹೋಗೋದಕ್ಕೆ ಮುಕ್ಕಾಲು ಗಂಟೆ ನಡಿಬೇಕಾಗುತ್ತೆ. ಇದರಿಂದ ಓದಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತೇವೆ, ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಇದುವರೆಗೂ ಕೂಡ ನ್ಯೂಸ್ 18 ರಾಜ್ಯದ ಅಷ್ಟೂ ಜಿಲ್ಲೆಗಳ ಹಲವು ಗ್ರಾಮಗಳಿಗೆ, ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆ ಏನು ಅಂತ ಕೇಳ್ತಾ ಇತ್ತು. ಇದೇ ಮೊದಲನೇ ಬಾರಿಗೆ ರಾಜ್ಯದ ಪ್ರತಿಷ್ಠಿತ ಕಾಲೇಜಿನ ಬಾಗಿಲಿಗೆ ಬಂದು ಇಲ್ಲಿರುವಂತಹ ವಿದ್ಯಾರ್ಥಿನಿಯರ ಸಮಸ್ಯೆ ಏನು ಅನ್ನೋದನ್ನ ಇಡೀ ರಾಜ್ಯದ ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತು ನಾವು ಮೈಸೂರಿನಲ್ಲಿರುವಂತಹ ಮಹಾರಾಣಿ ಕಾಲೇಜಿಗೆ ಬಂದಿದ್ದೀನಿ. ಇಲ್ಲಿನ ವಿದ್ಯಾರ್ಥಿಗಳನ್ನ ನೀವು ನೋಡಬಹುದು, ನನ್ನ ಜೊತೆಗಿದ್ದಾರೆ. ಇವರಿಗೆ ಕಳೆದ ಹಲವು ವರ್ಷಗಳಿಂದ ಇವರ ಹಿಂದಿನ ಬ್ಯಾಚ್ ಇರಬಹುದು, ಈಗ ಇವರ ಬ್ಯಾಚ್ ಇರಬಹುದು, ಇವರ ಮುಂದಕ್ಕೆ ಬರುವಂತಹ ವಿದ್ಯಾರ್ಥಿನಿಯರಿಗೂ ಕೂಡ ಸಾಕಷ್ಟು ಸಮಸ್ಯೆ ಇದೆ ಅನ್ನುವಂಥದ್ದು ಇವರು ಹೇಳ್ತಿದ್ರು. ಹಾಗಿದ್ರೆ ಇವರ ಸಮಸ್ಯೆ ಏನು ಅನ್ನೋದನ್ನ ಖುದ್ದು ಇವ್ರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ನನ್ನ ಜೊತೆಗಿದ್ದಾರೆ. ನಿಮ್ಗೆಲ್ರಿಗೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ಏನ್ ಸಮಸ್ಯೆ ಅದು ಅಂತ? ಸರ್, ಬಸ್ ಫೆಸಿಲಿಟೀಸ್ಗಳು ಇಲ್ಲ ಸರ್. ಅಲ್ಲಿ ನಾವು ಬರೋದು ಕೇರ್ಪೇಟೆಯಿಂದ ಟ್ರಾವೆಲ್ ಮಾಡ್ಕೊ ಬರ್ತೀವಿ. 1.5 hour ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ 9 o'clock ಬಂದಿರ್ತೀವಿ. ಬಸ್ಸಲ್ಲಿ ಬರೋದು ಬಸ್ ಫೆಸಿಲಿಟೀಸ್ಗಳು ಇಲ್ಲ. ಇಲ್ಲಿ ಬಂದರೆ ಬಸ್ ಸ್ಟಾಪ್ ಕೊಡಲ್ಲ, ಬರೀ ಜನರಲ್ ಪೀಪಲ್ಸ್ಗಳೇ ಇರ್ತಾರೆ. ನಾವು 4,000 ಪೀಪಲ್ಸ್ ಅಂದರೆ ಸ್ಟೂಡೆಂಟ್ಸ್ಗಳಿದ್ದೀವಿ. ಅವ್ರಿಗೆ ಯಾವುದು ಬಸ್ ಫೆಸಿಲಿಟೀಸ್ ಕರೆಕ್ಟಾಗಿ ಸಿಗ್ತಿಲ್ಲ ಸರ್. ಬರೋಕ್ಕೆ ಅಲ್ಲಿಂದ ಸಬ್ಬರಿಂದ ಕಾಲೇಜಿಗೆ ಬಸ್ ಬರಲ್ಲ ಅಂದ್ರೆ ಸರ್ ಒಂದೊಂದು ಬರುತ್ತೆ, ರೇರು ಒಂದ್ ಬರ್ಬೋದೇನೋ ಅಷ್ಟೇ. ಅದ್ರಲ್ಲಿ ನಮ್ಮ ಮಾಮೂಲಿ ನಾವೇ ಎತ್ಕೊಳ್ಳೋಕೆ ಸ್ಪೇಸ್ ಇರಲ್ಲ, ಎಲ್ಲ ಫುಲ್ ನಿಮ್ ಟೈಮಿಗೆ ಬಸ್ ಇಲ್ಲ, ದೂರ ಇಳ್ಕೊಂಡು ನಡ್ಕೊಂಡ್ ಬರ್ಬೇಕು ಅಂತ. ಸರ್, ಆಕಾಶವಾಣಿಯಿಂದ ನಡ್ಕೊಂಡ್ ದೂರ ಆಗುತ್ತೆ ಸರ್. 1 kilometer ಆಗುತ್ತೆ ಸರ್. 1.5 kilometer ಆಗುತ್ತೆ ಅಲ್ಲಿ. ದಿನ ಬೆಳಿಗ್ಗೆನೂ ಹೋಗ್ಬೇಕು, ಸಂಜೆನೂ ಹೋಗ್ಬೇಕು ಸರ್. ಯಾವ ಬಸ್ ಇಲ್ಲ, ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ನಾವು ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಕಾಲೇಜಿಗೆ ಬರುವಾಗ ಬ್ಯಾಗ್ ಎಲ್ಲ ಹೊತ್ಕೊಂಡ್ ಬರ್ಬೇಕು. ಬ್ಯಾಗ್ ಅಲ್ಲಿ ಇಷ್ಟು ಭಾರ ಇರುತ್ತೆ, ಅದ್ರ ಜೊತೆಗೆ ನಡ್ಕೊಂಡ್ ಬರ್ಬೇಕು ಅಂದ್ರೆ ಹೌದು, ಕಷ್ಟ ಆಗುತ್ತೆ ನಡ್ಕೊಂಡ್ ಬರೋದು. ಬಸ್ ಫೆಸಿಲಿಟಿ ಇಲ್ಲ. ಬಂದ್ರೂ ಬಸ್ಸು 1 hour ಬರುತ್ತೆ. ಅವಾಗ ಅಷ್ಟು ರಶ್ ಆಗಿರೋದ್ರಿಂದ ನಾವು ಬರೋಕ್ಕಾಗೋದಿಲ್ಲ. ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಕ್ ಕಷ್ಟ ಆಗುತ್ತೆ. ನಾವು ಪ್ರತಿದಿನ ಹಿಂಗೇನಾ? ಒಂದು ಕ್ಲಾಸ್ ಮಿಸ್ ಆಗುತ್ತೆ ಅವಾಗ ಆಗುತ್ತೆ. ಅವರು ಈ ಸಿಚುವೇಶನ್ ಇದೇ ತರ ಇರೋದಂದ್ರೆ ನಾವು ಏನ್ ಮಾಡಕ್ ಆಗೋದಿಲ್ಲ ಬಸ್ ಅಂತ ಹೇಳ್ತಾರೆ. ಬಹಳ ಎಷ್ಟು ವರ್ಷದಿಂದ ಹಿಂಗೆ ಇದೆ? ನೀವು ನಿಮ್ ಹಿಂದಿನ ಬ್ಯಾಚ್ ಅವ್ರಿಗೂ ಹಿಂಗೇನಾ? ಹಿಂದಿನ ಬ್ಯಾಚ್ ನಮಗೂ ಇದೇ ತರ ಆಗ್ತಿದೆ. ಮುಂದಿನ ಬ್ಯಾಚ್ ಆಗ್ಬಾರ್ದು ಅಂತ ನೀವೆಲ್ಲ ಬಂದಿದ್ದೀರಿ. ಆಗ್ಬಾರ್ದು ಅಂತಾನೆ ನಾವು ಮಾತಾಡ್ತೇವೆ. ಬಹಳ ಕಷ್ಟ. ಅಂದ್ರೆ ಎಲ್ಲರೂ ಕೂಡ ಈ ಮಹಾರಾಣಿ ಕಾಲೇಜಿನಲ್ಲಿ ಗ್ರಾಮೀಣ ಭಾಗದಿಂದ ಬರುವಂತವ್ರೆ
ಜಾಸ್ತಿ ಜನ ಇರುವಂಥದ್ದು. ಸೊ ಅವರಿಗೆ ಓನ್ ವೆಹಿಕಲ್ ಇರೋದಿಲ್ಲ, ಅವರೆಲ್ಲ ಬಸ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರಿಗೆಲ್ರಿಗೂ ಪ್ರಾಪರ್ ಆಗಿ ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ಮತ್ತು ಸಾರಿಗೆ ಇಲಾಖೆ ಮೇಲೆ. ಮೇಡಮ್, ಯಾವ ರೀತಿ ಕಷ್ಟ ಆಗುತ್ತೆ ಅಂತ? ಸರ್ ತುಂಬಾ ಕಷ್ಟ ಆಗುತ್ತೆ. ನಾನು ಇಲ್ಲಿ 3 ವರ್ಷದಿಂದ ಓದ್ತಾ ಇದ್ದೀನಿ. 3 ವರ್ಷದಿಂದನೂ ತುಂಬಾ ಕಷ್ಟ ಇದೆ. ಮಾರ್ನಿಂಗ್ ನಾವು 2 ಬಸ್ಸಸ್ನ ಕ್ಯಾಚಸ್ ಮಾಡಬೇಕಾಗುತ್ತೆ, ಮತ್ತೆ ಈವ್ನಿಂಗ್ ಹೋಗ್ಬೇಕಾದ್ರೂ 2 ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ. ಈವ್ನಿಂಗ್ 4 o'clock ಕ್ಲಾಸ್ ಬಿಟ್ರೆ ನಾವು ಮನೆಗೆ ಹೋಗೋಷ್ಟರಲ್ಲಿ 6:30, 7 o'clock ಆಗುತ್ತೆ. ಇಲ್ಲಿಂದ ನಾವು ಹೌದು ಸರ್, ಹೌದು. ಮನೆ ಸೇರುವಾಗ 7 o'clock ಹತ್ತತ್ರ ಆಗುತ್ತೆ. ಹೌದು ಸರ್. ಮತ್ತೆ ನಾವ್ ಇಲ್ಲಿಂದ ಈವ್ನಿಂಗ್ 4 o'clock ಮುಗಿಸ್ಕೊಂಡು ಒಂದು 15 to 20 minutes ಆದ್ರೂ ಬೇಕು. ಇಲ್ಲಿಂದ ನಾವು ಇನ್ನೊಂದು ಸ್ಟಾಪಿಗೆ ಹೋಗ್ಬೇಕು ಅಂತ, ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು. ನಮ್ಗೆ ಎಕ್ಸಾಮ್ಸ್ ಟೈಮಲ್ಲೂ ತುಂಬಾ ಕಷ್ಟ ಆಗುತ್ತೆ. ಮಾರ್ನಿಂಗ್ 9 o'clock ಎಕ್ಸಾಮ್ಸ್ ಇರುತ್ತೆ. ಆ ಟೈಮ್ನಲ್ಲಿ ನಾವು ಮನೇನ 5 o'clock 6 o'clock ಬಿಡ್ಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟ್ ಈಗ M.Com ಇದೇ ವರ್ಷ ಇಲ್ಲಿ ಸೇರ್ಕೊಂಡಿದ್ದು. ಆದ್ರೆ ನನಗೆ ಈ ತರ ಫೆಸಿಲಿಟೀಸ್ ಇಲ್ಲ ಅಂತ ಗೊತ್ತಿರ್ಲಿಲ್ಲ. ಯಾಕಾದ್ರೂ ಸೇರ್ಕೊಂಡು ಬಸ್ ಕಾಲೇಜಿಗೆ ಬರ್ತಾ ಇರಲಿಲ್ಲ. ನಿಜ ಗೊತ್ತಿರ್ಲಿಲ್ಲ ಈ ತರ ತೊಂದರೆ ಆಗುತ್ತೆ ಅಂದ್ರೆ ಸೇರ್ಕೋತಾನೆ ಇರ್ಲಿಲ್ಲ ಇಲ್ಲಿಗೆ. ಇಡೀ ಕಾಲೇಜ್ನಲ್ಲಿ 4000 ಸ್ಟೂಡೆಂಟ್ಸ್ ಇದ್ದೀವಿ. ಇರೋದು 2 ಬಸ್ಸು. ಹೇಗೆ ಹೋಗೋದಕ್ಕಾಗುತ್ತೆ? 50 ಮೆಂಬರ್ಸ್ ಹೋಗ್ಬೋದು. ಹೌದು ಸರ್. ತುಂಬಾ ಪ್ರಾಬ್ಲಮ್ ಇದೆ ನಮಗೆ. ಮತ್ತೆ ನೆಕ್ಸ್ಟ್ ನಮ್ಮ ಕಾಲೇಜಿಗೆ ಬರುವಂತ ವಿದ್ಯಾರ್ಥಿಗಳು ಇನ್ನ ಅನುಕೂಲಗಳನ್ನು ಪರಿಗಣಿಸ್ಕೊಡ್ಬೇಕು. ಮತ್ತೆ ಅವ್ರಿಗೆ ಇದೇ ತರ ಮಾರ್ನಿಂಗ್ 9 to 10 ತುಂಬಾ ಪ್ರಾಬ್ಲಮ್ ಐತೆ ನಮಗೆ ಬಸ್ಗೆ. ಮೇಜರ್ ಪ್ರಾಬ್ಲಮ್ 9 to 10. ನಮ್ಮ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗೋದು 10ಗೆ. ಬಟ್ 9 to 10 ಬಸ್ಸಸ್ ಇಲ್ಲ ಅಂದ್ರೆ ನಾವು ಹೇಗೆ ಬರೋದಕ್ಕಾಗುತ್ತೆ? ಆಕಾಶವಾಣಿಲಿ ಇಳ್ಕೊಬೇಕು. ಅಲ್ಲಿಂದ ಮಿನಿಮಮ್ 20 to 25 minutes ಆದ್ರೂ ನಾವು ನಡ್ಕೊಂಡು ಬರೋದಕ್ಕೆ ಟೈಮ್ ಬೇಕು. ಇಲ್ಲಿ ಕ್ಲಾಸಸ್ ಎಲ್ಲ ಕಮೆನ್ಸ್ ಮಾಡೋದಕ್ಕಾಗಲ್ಲ. ಮತ್ತೆ ಈವ್ನಿಂಗ್ ಎಲ್ಲ ಒಂದೊಂದು ಟೈಮ್ 3 o'clock ಕ್ಲಾಸಸ್ ಇರುತ್ತೆ, ಒಂದೊಂದು ಟೈಮ್ 4 o'clock ಇರುತ್ತೆ. ಅವಾಗಲೂ ತುಂಬಾ ಬಸ್ ಪ್ರಾಬ್ಲಮ್ ಐತೆ. ಇದಕ್ಕೆಲ್ಲ ನೀವು ಸೊಲ್ಯೂಷನ್ ಮಾಡ್ಕೊಡ್ಲೇಬೇಕು. ಸರ್ಕಾರ ಓಟ್ ಹಾಕ್ಸ್ಕೊಳ್ಳೋದಕ್ಕೆಲ್ಲ ರೈಟ್ಸ್ ಇರುತ್ತೆ ನಮಗೆಲ್ಲ, ಬಟ್ ನಮ್ಗೆ ಅದೇ ತರ ಸೊಲ್ಯೂಷನ್ ಮಾಡ್ಕೊಡ್ಬೇಕಲ್ವಾ? ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಹಾಕ್ಸ್ಕೊಂಡಿರ್ತಾರೆ ಓಟ್, ಅದು ಸರ್ಕಾರದ ಕಡೆಯಿಂದ ಮಾಡ್ಲೇಬೇಕು. ಸ್ಟೂಡೆಂಟ್ಸ್ ಅಂದ್ರೆ ಒಂದು ಹೆಲ್ಪ್ ಮಾಡ್ಲೇಬೇಕು. ಎಷ್ಟು ಸಲ ಅಂತ ನಾವು ಸ್ಯಾಕ್ರಿಫೈಸ್ ಅಂತ ಮಾಡೋದಕ್ಕೆ ಹೇಳೋದಕ್ಕಾಗುತ್ತೆ. ಮೇಡಮ್, ಎಲ್ಲ ಗ್ರಾಮೀಣ ಪ್ರತಿಭೆಗಳು ಅಲ್ವಾ? ರೂರಲ್ ಇಂದ ಬರೋರು ಜಾಸ್ತಿ, ಯಾರು ಶ್ರೀಮಂತರಿಲ್ಲ ನಾವಿಲ್ಲಿ. ಸ್ವಂತ ಒಂದ ಕಾರ್ ಇರಬೇಕು, ಕಾರ್ ಇದ್ರು ಓಡ್ಸಕ್ ಬರಬೇಕು, ಸ್ಕೂಟರ್ ಇದ್ರು ಓಡ್ಸಕ್ ಬರಬೇಕು, ಆಗ ಬಸ್ಸಲ್ಲಿ ಬರ್ತೀವಿ. ಬಸ್ ಇಲ್ಲ ಇಲ್ಲಿ. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋಕ್ಕೆಲ್ಲ. ಅಟ್ಲೀಸ್ಟ್ ಇಲ್ಲಿ ನಾನು ಹುಣಸೂರಿಂದ ಬರೋದು, ಅಟ್ಲೀಸ್ಟ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ರು ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಬರ್ಬೋದು. ಬಟ್ ನಿಲ್ಸಲ್ಲ ಸರ್. ನಾವು ಬರೋಷ್ಟ್ರಲ್ಲೇ 15 minutes ಲೇಟ್ ಆಗುತ್ತೆ. ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ತುಂಬಾ ಕಷ್ಟ ಆಗ್ತಿದೆ ಸರ್ ಬರೋದು. ಅಂದ್ರೆ ಇವ್ರು ಬಿಡೋದೇ 1 hour 1.5 hour ಬಿಡಬೇಕು, ಬಿಟ್ಟು ಮತ್ತೆ ಇಲ್ಲಿ ಅರ್ಧ ಗಂಟೆ ನಡ್ಕೊಂಡ್ ಬರ್ಬೇಕು. ಹೌದು ಸರ್, ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವು ಬೆಟ್ಟದಪುರದಿಂದ ಬರೋದು, ಮತ್ತೆ ಇಲ್ಲಿ ಸಿಗ್ನಲ್ ಇದ್ದಾಗ ಮಾತ್ರ ಬಸ್ಗಳು ನಿಲ್ಸೋದು, ಇಲ್ಲಾಂದ್ರೆ ನಿಲ್ಸೋದಿಲ್ಲ. ನಾವು ಊರಿಗೆ ಹೋಗೋದು ತುಂಬಾ ತೊಂದರೆ ಆಗುತ್ತೆ. ಇಲ್ಲ 1.5 hour ಕಾಯ್ಬೇಕಾಗುತ್ತೆ. ಇಲ್ಲಿಗಾರ ಸ್ಟಾಪ್ ಕೊಟ್ರೆ ನಾವ್ ಇಲ್ಲಿ ಒಂದು 2 minutes ನಡ್ಕೊಂಡ್ ಬರ್ಬೋದು, ಕ್ಲಾಸ್ ಹೋಗೋದು. 9 ಗಂಟೆ ಕ್ಲಾಸ್ ಇದ್ರೆ ನಾವು ಬರೋದೇ 9:30 ಆಗುತ್ತೆ. ಅಲ್ಲಿ ನಡ್ಕೊ ಬರೋಷ್ಟಕ್ಕೆ ಇನ್ನ 1/4 ಗಂಟೆ 9:45 ಆಗುತ್ತೆ. 1/4 ಗಂಟೆಗೆ ಅಲ್ಲಿ ಸ್ಪೋಕನ್ ಕ್ಲಾಸ್ ಇರುತ್ತೆ, ಹೋಗಕ್ಕಾಗಲ್ಲ. 1/4 ಗಂಟೆಗೆ ತುಂಬಾ ಮಿಸ್ ಆಗುತ್ತೆ, ಕಷ್ಟ ಆಗುತ್ತೆ. ಅಂದ್ರೆ 10 minutes ಅಷ್ಟೇ, ಅದ್ರ ಮೇಲೆ ಕರ್ಕೊಳ್ಳಲ್ಲ. ಈ ಚಲ 1 hour ವೇಸ್ಟ್. ನಾವು ಕಾಲೇಜಿಗೆ ಹೋಗಂಗೆ 10 ನಿಮಿಷ ಲೇಟ್ ಆದ್ರೆ ಹೊರಗಡೆ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ತಾರೆ ಬಸ್ಸಿಂದ. 1 hour ವೇಸ್ಟ್ ಆಗುತ್ತೆ ಸರ್. ಸುಮ್ನೆ ಲೇಟ್ ಆಗಿ ಬಂದ್ರೆ 1 hour ಸುಮ್ನೆ ವೇಸ್ಟ್ ಆಗುತ್ತೆ. ಒಂದು ಸಬ್ಜೆಕ್ಟ್ ಹೋಗುತ್ತೆ ಸರ್, ಅಟೆಂಡೆನ್ಸ್ ಹೋಗುತ್ತೆ. ಮತ್ತೆ ಅದನ್ನ ರೀಕಾಲ್ ಮಾಡ್ಬೇಕಲ್ಲ ಎಕ್ಸಾಮ್ ಟೈಮ್ ಅಲ್ಲಿ, ಅದು ಕಷ್ಟ. ಕ್ಲಾಸ್ ಅಲ್ಲಿ ಇದ್ರೆ ಅಟ್ಲೀಸ್ಟ್ ಪಾಯಿಂಟ್ಸ್ ಎಲ್ಲ ತಗೊಂಡು ಏನಾದ್ರು ಓದ್ಕೋಬಹುದು. ಕ್ಲಾಸ್ಗೆ ಹೋಗಿಲ್ಲ ಅಂದ್ರೆ ಪಾಯಿಂಟ್ಸ್ ಎಲ್ಲ ಮಾಡೋದು. ಹೌದು ಸರ್, ತುಂಬಾ ಕಷ್ಟ ಆಗ್ತದೆ. ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು ನಮಗೆ. ಇಲ್ಲಿ 4,000 ಜನ ಇದ್ದಾರೆ ಅಂತ ಹೇಳಿದ್ರು. ಸೊ ಎಷ್ಟು ಬಸ್ ಬೇಕು? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮಿನಿಮಮ್ ಒಂದು 5-6 ಬಸ್ ಆದ್ರೂ ಬೇಕೇ ಬೇಕಾಗುತ್ತಲ್ಲ. ಇವ್ರು 2 ಬಸ್ ಬಿಡ್ತಾರೆ ಅಂತ ಮೇಡಮ್. ಸರ್ 2 ಬಸ್ ಅಂದ್ರೆ ಸಾಲದಿಲ್ಲ, ಸ್ಟ್ರೆಂತ್ ತುಂಬಾ ಜಾಸ್ತಿ ಇದೆ. ಅದು ತುಂಬಾ ಬಸ್ಗಳು ಬೇಕಾಗುತ್ತೆ. ಒಂದು 5 ಬಸ್ ಬೇಕು. ನಾವು ಊರಿಂದ ಬರೋದಾಗಿರೋದ್ರಿಂದ ನಮ್ಗೆ ಅಲ್ಲಿ ಪಡ್ವಾರಲ್ಲಿ ಸಿಗ್ನಲ್ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿ 2 ಕಿಲೋಮೀಟರ್ ಆಗುತ್ತೆ ಸರ್. 1 ಕಿಲೋಮೀಟರ್ ಆಗುತ್ತೆ, 1.5 ಕಿಲೋಮೀಟರ್. ಒಂದು 15 to 30 minutes ಆದ್ರೂ ಬೇಕು ನೋಡ್ಕೊ ಬರೋದಕ್ಕೆ. ಇಲ್ಲಿ ಪೆಟ್ರೋಲ್ ಬಂಕ್ ಇಂದ ಆ ಕಡೆ ಬಸ್ ಸ್ಟ್ಯಾಂಡ್ ಇದೆ, ಬಟ್ ಅಲ್ಲಿ ನಮ್ಗೆ ಸ್ಟಾಪ್ ಕೊಡಲ್ಲ. ಸರ್ ನಾವು KR ನಗರಿಂದ ಬರೋದು. ಅಲ್ಲಿ ಹುಣಸೂರ್ ಆಗಿರ್ಬೋದು, KR ನಗರ ಆಗಿರ್ಬೋದು, ಕುಶಾಲ್ ನಗರ, ಪಿರಿಯಾಪಟ್ಟಣ ಯಾರೇ ಬಂದ್ರು ಗವರ್ಮೆಂಟ್ ಬಸ್ಸಿಗೆ ಬರೋದು ಆ ಕಡೆಯಿಂದ ಅವರಿಗೆ ಸಿಗ್ನಲ್ ಅಲ್ಲೇ ಸ್ಟಾಪ್ ಕೊಡ್ತಾರೆ ಸರ್. ಅಲ್ಲಿಂದ ಇಲ್ಲೇ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಬಟ್ ಯಾರು ಅಲ್ಲಿ ಸ್ಟಾಪ್ ಕೊಡಲ್ಲ. ಸಿಗ್ನಲ್ ಹತ್ರನೇ ಸ್ಟಾಪ್ ಕೊಡ್ತಾರೆ. ಅಂಡ್ ಈವ್ನಿಂಗ್ ಅಂತೂ ಕಾಲೇಜ್ ಬಿಟ್ರೆ ನಾವು ಸಿಗ್ನಲ್ಗೆ ಹೋಗ್ಬೇಕು. ಅಲ್ಲೋದ್ರೂ ಸಿಗ್ನಲ್ ಇದ್ರೆ ಮಾತ್ರ ಬಸ್ ಕೊಡ್ತಾರೆ. ಅದ್ರಲ್ಲೂ ಬಸ್ ಇವಾಗ ತುಂಬಾ ರಶ್ ಇರುತ್ತೆ, ಸೊ ಹತ್ತಿಸ್ಕೊಳ್ಳಲ್ಲ ಸರ್ ನಮ್ಮನ್ನ.
ಆಲ್ಮೋಸ್ಟ್ 1 hour 1.5 hour ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ನಾವು ವೆಯ್ಟ್ ಮಾಡ್ತಿದೀವಿ. ಲೆಟರ್ ಎಲ್ಲ ಕೊಟ್ಟಿದ್ದಾರೆ ಅಂತ, ಲೆಟರ್ ಕೊಟ್ಟಿದ್ದೀರಾ ಹಿಂದೆ ಕಾಲೇಜ್ ಕಡೆಯಿಂದ? ಅವ್ರು ಹೇಳ್ತಾ ಇದ್ದಾರೆ ಮೇಡಮ್. ಹಾ ಸರ್ ಕೊಟ್ಟಿದ್ದಾರೆ, ಏನು ರೆಸ್ಪಾನ್ಸ್ ಇಲ್ಲ ಆ ಕಡೆಯಿಂದ. ನಾವು ಅವ್ರ ಕಂಡಕ್ಟರ್ ಡ್ರೈವರ್ ಏನಾದ್ರು ಕೇಳಿದ್ರೆ ಇಲ್ಲೇ ರಶ್ ಇದೆ ಕಣಮ್ಮ, ಏನಮ್ಮ ನಿಲ್ಸೋದು ಅಂತ ಹೇಳ್ತಾರೆ. ಬಸ್ ಕೂಡ ನಿಲ್ಸಲ್ಲ, ಇಲ್ಲಿಂದ ಹೋಗೋದಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಸರ್, ಆದ್ರೂ ಇಲ್ಲೂ ನಿಲ್ಸಲ್ಲ, ಅಲ್ಲೇ ಸಿಗ್ನಲ್ ಹತ್ರ ನಿಲ್ಸ್ತಾರೆ. ಸಿಗ್ನಲ್ ಏನಾದ್ರು ಬೀಳ್ತು ಅಂತ ಅಂದ್ರೆ ಅದ್ ಹಿಂದೆನೆ ನಿಲ್ಲಿಸ್ತಾರೆ. ಅಲ್ಲಿಂದ ನಡ್ಕೊಂಡ್ ಬರೋದಕ್ಕೆ 1/2 hour ಆದ್ರೂ ಆಗ್ಬೋದು, ಇಲ್ಲ 1/4 ಗಂಟೆನಾರು ಆಗ್ಬೋದು ಸರ್. ಟೈಮ್ ಆಗುತ್ತೆ ನಮ್ಗೆ. ನಾವು ಓದಕ್ ರೆಡಿ ಇದ್ದೀವಿ, ನಮಗೆ ಓಡಾಡಕ್ ಬಸ್ ಇಲ್ವಲ್ಲ ಕಾಲೇಜಿಗೆ ಬರಕ್ಕೆ. ಹೌದು ಸರ್, ನೀವು ಹೇಳಿ ನಿಜ. ಯಾಕಂದ್ರೆ ನನ್ನ ಹೆಸರು ಅರ್ಚನಾ ಅಂತೇಳಿ, ನಾನು ಬರೋದೇ ಅಲ್ಲಪಟ್ನ, ಶ್ರೀರಂಗಪಟ್ಟಣ ತಾಲೂಕು ಅಲ್ಲಪಟ್ಣ ಅನ್ನೋ ಚಿಕ್ಕ ಗ್ರಾಮದಿಂದ. ಅಲ್ಲೇ ನಮಗೆ ಮೊದಲು ಬಸ್ ಟೈಮ್ ಕರೆಕ್ಟ್ ಆಗಿರೋದಿಲ್ಲ. ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದು, ಶ್ರೀರಂಗಪಟ್ಟಣದಿಂದ ಸಬರ್ಗ್ ಬಂದು, ಮತ್ತೆ ಅಲ್ಲಿಂದ ಕಾಲೇಜಿಗೆ ನಾವು ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಅಲ್ಲಿಂದ 4 ಬಸ್ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ನಾನೀಗ ನ್ಯೂ ಜಾಯ್ನಿಂಗ್ ಆಗಿರೋದ್ರಿಂದ ನನಗೆ ಟ್ರಾವೆಲಿಂಗ್ ಅಷ್ಟು ಇಲ್ಲದೆ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಅಟೆಂಡೆನ್ಸ್ ಶಾರ್ಟೇಜ್ ಜಾಸ್ತಿ ಆಗಿದೆ, ಲೀವ್ ಜಾಸ್ತಿ ತಗೊಳ್ತಾ ಹೋಗ್ತಾ ಇದ್ದೀನಿ. ಮತ್ತೆ ನನ್ನ ಮುಂದೆ ಬರುವಂತ ಫ್ಯೂಚರ್ ಸ್ಟೂಡೆಂಟ್ಸ್ಗಳು ಈ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಇರುವಂತ ಸ್ಟೂಡೆಂಟ್ಸ್ಗಳಿಗೂ ಅದು ಜಾಸ್ತಿ ಸ್ಟ್ರೆಸ್ ಆಗಬಾರ್ದು. ನಾವಿವಾಗ ಎಷ್ಟೇ ಚೆನ್ನಾಗಿ ಓದಬೇಕು, ಕಾಲೇಜ್ ಚೆನ್ನಾಗಿದೆ, ಎಜುಕೇಶನ್ ಫೆಸಿಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ಬಸ್ ಫೆಸಿಲಿಟಿನೇ ಮೇನ್ ಆಗಿಲ್ಲ ಅಂದಮೇಲೆ ನಾವು ಟ್ರಾವೆಲ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಒಳ್ಳೆ ಸ್ಕೋರ್ ಮಾಡಬೇಕು, ಒಳ್ಳೆ ಹೌದು ಸರ್, ಪೀಸ್ಫುಲ್ ಹೌದು. ಅಟ್ಮಾಸ್ಫಿಯರ್ ಇರಬೇಕು. ಅಟ್ಲೀಸ್ಟ್ ನಾವು ಬೈ ವಾಕರ್ ಬರ್ಬೋದು ಅಂತಂದ್ರೂ ಜಸ್ಟ್ ಸಬರಿಂದ ಆಕಾಶವಾಣಿಗೆ ಬರಬೇಕು ಅಂದ್ರೆ 4000 ಸ್ಟೂಡೆಂಟ್ ಇರೋದ್ರಿಂದ ಎಲ್ಲ ಲಿಮಿಟೆಡ್ ಬಸ್ಗಳು ಇರೋದ್ರಿಂದ ಎಲ್ಲ ಒಂದೇ ಬಸ್ಗೆ ಅದಕ್ತಾರೆ, ದೂಕ್ತಾರೆ, ತಳ್ತಾರೆ. ಅದರಿಂದ ಸುಮಾರು ನಮಗೆ ಅಂದ್ರೆ ಸುಮಾರು ಏಟ್ಗಳಾಗುತ್ತೆ. ಅದರಿಂದ ನೆಕ್ಸ್ಟ್ ಬಸ್ಸಿಗೆ ಬರೋದ ಅನ್ಕೊಂಡು ಹೆಂಗೋ ಆಕಾಶವಾಣಿಗೆ ಬರ್ತೀವಿ. ಅಲ್ಲಿಂದ ಬೈ ವಾಕಲ್ಲಿ ಬಂದು ಕ್ಲಾಸ್ನೇ ಕೇಳೋದಾ, ಇಲ್ಲ ಅಂತಂದ್ರೆ ನಾವು ರೆಸ್ಟೋ ತಗೊಳ್ಳೋದಾ, ಅದೇನು ಗೊತ್ತಾಗ್ತಿಲ್ಲ ನಮಗೆ. ಆಮೇಲೆ ಮತ್ತೆ ಆಕಾಶವಾಣಿಯಿಂದ ಹೆಂಗೋ ಬಂದ್ರು ಮತ್ತೆ ಇಲ್ಲೇ ನಾವು ರಿಟರ್ನ್ ಕ್ಲಾಸ್ನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅಂತಂದ್ರೂ ಮಿನಿಮಮ್ 2 hour ಬೇಕೇ ಬೇಕು ನಮಗೆ. ಯಾಕಂತಂದ್ರೆ ಇಲ್ಲಿಗೆ ಬಂದು ನಿಂತ್ಕೊಂಡ್ರು ಇಲ್ಲಿಂದ ಆಕಾಶವಾಣಿಗೆ ಅಟ್ಲೀಸ್ಟ್ ಇಲ್ಲಿಂದ ಸಬರ್ಗೂ ಟೈಮ್ ಕರೆಕ್ಟಾಗಿ ಬಸ್ ಇರೋದಿಲ್ಲ ನಮಗೆ. 2 hours ವೇಟ್ ಮಾಡ್ತಾ ನಿಲ್ಬೇಕಾಗುತ್ತೆ. ಈ ಕಡೆ ಓದೋದಿಕ್ಕೂ ಆಗಲ್ಲ, ಈ ಕಡೆ ಅದಕ್ಕೆ ಕಾಲೇಜಿಗೆ ಬರೋ ಹಾಗೂ ಆಗೋದಿಲ್ಲ, ಎರಡೂ ಆಗೋದಿಲ್ಲ ಅನ್ನೋ ಕಾರಣದಿಂದ ಬಸ್ ನಮಗೆ ತುಂಬಾ ಅವಶ್ಯಕತೆ ಇದೆ. ಅಟ್ಲೀಸ್ಟ್ ಟೈಮಿಗೆ ಕರೆಕ್ಟಾಗಿ ಬಂದ್ರೆ ಈ ಟೈಮಿಗೆ ಬರುತ್ತೆ ಅಂತ ನಾವು ಬೇಗ ಬರ್ಬೋದು. ಅದು ಕರೆಕ್ಟಾಗಿ ಟೈಮಿಂಗ್ ಬರ್ದೇ ಇರೋದ್ರಿಂದ ನಾವು ಆಕಾಶವಾಣಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮಾತೃ ಮಂಡಳಿವರೆಗೆ ನಡ್ಕೊಂಡು ಹೋಗ್ಬೇಕು ಸರ್. ಅಲ್ಲಿ ನಡ್ಕೊಂಡು ಹೋದ್ರು ಕೂಡ ಅಲ್ಲಿಂದಾನೇ ಮಾಮೂಲಿ ಪ್ಯಾಸೆಂಜರ್ಸ್ ಬೇರೆಯವರೆಲ್ಲ ಇದ್ದೇ ಇರ್ತಾರೆ. ಅವ್ರ ಜೊತೆ ನಮಗೂ ಕೂಡ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಅಲ್ಲಿ ತುಂಬಾ ರಶ್ ಇರೋದ್ರಿಂದ ಒಂದೊಂದು ಬಸ್ಗಳು ನಮಗೆ ಸ್ಟಾಪ್ ಕೊಡಲ್ಲ, ರಶ್ ಇದೆ ಅಂತ. ಸೊ ನಮ್ಗೆ ಆ ರೀತಿ ಇಲ್ಲಿಗೆ ಕಾಲೇಜ್ಗೆ ಅಂತಾನೆ ಸ್ಟೂಡೆಂಟ್ಸ್ಗೆ ಅಂತಾನೆ ಒಂದೊಂದು ಬಸ್ ಬಿಟ್ಕೊಟ್ರೆ ಅವಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮಗೂ ಕೂಡ ಓಡಾಡೋದಕ್ಕಾಗಿರ್ಬೋದು. ಇವಾಗ ಬೆಳಗ್ಗೆ ಬರ್ಬೇಕಿದ್ರೆ ಬಸ್ಗೋಸ್ಕರ ಕರೆಕ್ಟಾಗಿ ತಿಂಡಿ ಮಾಡಲ್ಲ, ಅರ್ಧ ಬರ್ದ ತಿಂದ್ಬಿಟ್ಟು ಲೇಟ್ ಆಯ್ತು ಅಂತ ಬರ್ತೀವಿ. ಸೊ ಅದರಿಂದ ನಮ್ಗೆ ಬೇಗ ಕರೆಕ್ಟಾಗಿ ಬಸ್ ಬಿಟ್ಕೊಟ್ರೆ ಇಂಥ ಟೈಮಿಂಗ್ಗೆ ಅಂತ ಅಂಥ ಟೈಮ್ ಕರೆಕ್ಟಾಗಿ ನಾವು ರೆಡಿಯಾಗಿ ಬರ್ಬೋದು. ನಾನು ಬಂದಿರೋದು ನಾನು ಶಿವಮೊಗ್ಗದಿಂದ ಈ ಕಾಲೇಜಿಗೆ ಸೇರಿರೋದು. ಯಾಕಂದ್ರೆ ಮೈಸೂರಲ್ಲಿ ಓದಬೇಕು, ಮೈಸೂರಲ್ಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಅಂತ. ಬಟ್ ಆದ್ರೆ ಇಲ್ಲಿ ಬಂದ್ಮೇಲಿಂದ ಬರೀ ಬಸ್ ಇಡೀ ಬಸ್ ಹತ್ತು ಆಗದೆ, ಬರೀ ನಿಲ್ಸೋದೇ ಇಲ್ಲ. ಒಂದ್ ಕಡೆ ಫುಲ್ ತುಂಬ್ಕೊ ಬಂದಿರ್ತಾರೆ. ನಾವು ನಿತ್ತು ಕಾದುನೇ ಸಾಕಾಗತ್ತೆ. ಅಲ್ಲಿಂದ ಇಲ್ಲಿಗೆ ಬಂದಿರೋದು ಕಾಲೇಜ್ ಕೇಳೋದ್ಕಿಂತ ಜಾಸ್ತಿ ಬಸ್ಸಿಗೆ ವೆಯ್ಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಬರೋ ಬಸ್ಸು ನಿಲ್ಸಲ್ಲ. ಮತ್ತೆ ಅಲ್ಲಿಂದ ನಾನು ಇಳಿಯೋದು ಮಾತೃ ಮಂಡಳಿಯಿಂದ, ಅಲ್ಲಿಂದ ಇಲ್ಲಿಗೆ ನಡ್ಕೊ ಬರೋಷ್ಟೊತ್ತಿಗೆ ಟೈಮ್ ಆಗತ್ತೆ. ಅಲ್ಲಿ ಹೆಂಗ್ ಅನ್ನಿಸ್ತಾ ಇದೆ ಅಂದ್ರೆ ನಾನು ವಾಪಸ್ ಶಿವಮೊಗ್ಗಕ್ಕೆ ಹೋಗ್ಬಿಡ್ಬೇಕು. ಮನೇಲೆಲ್ಲ ಕೇಳ್ಕೊಂಡು ಬಂದಿರೋದು. ಇಲ್ಲಿ ಬಸ್ ಪ್ರಾಬ್ಲಮ್ ಅಂತ ಮನೇಲಿ ಹೇಳಂಗೂ ಇಲ್ಲ, ಇದ್ ಮಾಡಂಗೂ ಇಲ್ಲ ಆಗಿದೆ ಈಗ. ಯಾಕಂದ್ರೆ ನಮ್ ಚಾಯ್ಸ್ ಮನೆಯವರು ಒಪ್ಪಿ ಕಳಿಸಿರ್ತಾರೆ. ಇಲ್ಲಿ ನೋಡಿದ್ರೆ ಈ ತರ ಅಧ್ವಾನ ತುಂಬಾ ಪ್ರಾಬ್ಲಮ್ ಇದೆ. ಬಸ್ ಬೇಕು. ಯಾವಾಗ ಹೋಗ್ತಾ ಇದ್ರಿ ಶಿವಮೊಗ್ಗಕ್ಕೆ? ಎಲ್ಲ ಬಿಟ್ಟು ಇನ್ನೊಂದ್ ಸ್ವಲ್ಪ ಟೈಮ್ ಎಕ್ಸಾಮಿಗೆ ಏನಾದ್ರು ಬಸ್ ಲೇಟ್ ಆಗಿ ಕೂರ್ಸ್ಲಿಲ್ಲ ಅಂದ್ರೆ ಶಿವಮೊಗ್ಗಕ್ಕೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೇ ನೆಕ್ಸ್ಟ್ ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ, ಅಲ್ಲಿ ಬಸ್ ಸಿಗ್ಲಿಲ್ಲ ಅಂದ್ರೆ ತಗೊಂಡ್ ಹೋಗ್ಬೇಕೆಲ್ಲ ಪ್ಯಾಕ್ ಮಾಡ್ಕೊಂಡು ಅಷ್ಟೇ. ಶಿವಮೊಗ್ಗಕ್ಕೆ ಹೋಗ್ತಾರೆ ಅಂತ ನೀವು? ನಾವು ವಿಜಯನಗರ ಸೆಕೆಂಡ್ ಸ್ಟೇಜ್ ಇಂದ ಹಾಸ್ಟೆಲ್ ನಾವು ಇರೋದು, ಅಲ್ಲೂ ಬಸ್ ಇಲ್ಲ. ನಮ್ದು ಕಲ್ಲಲ್ಲಿ ಗುಂಡ್ಲುಪೇಟೆ ಪಕ್ಕ. ಇಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಹಾಸ್ಟೆಲ್ ಇರೋದು. ಹಾಸ್ಟೆಲಿಂದ ಸಂಕ್ರಾಂತಿ ವೃತ್ತಕ್ಕೆ ನಡ್ಕೊಂಡ್ ಬರ್ಬೇಕು, ಬಸ್ ಇಲ್ಲ. ಹೋಗುವಾಗ ಅಷ್ಟೇ ಅಲ್ಲೇ ಸ್ಟಾಪ್ ಕೊಡ್ತಾರೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಇಲ್ಲಿಗೆ ಬಂದು ಆಕಾಶವಾಣಿಯಿಂದ ಇಲ್ಲಿಗೆ ನಡ್ಕೊಂಡ್ ಬರ್ಬೇಕು. 2 ಕಡೆನೂ ಬಸ್ ಇಲ್ಲ, 2 ಕಡೆನೂ ದಿನ ನಡೀತಿದೀವಿ. ಅದರಿಂದ ಬಸ್ ಬೇಕು ಅಂತ ಕೇಳ್ತಾ ಇದೀವಿ ಸರ್. ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್. CBS ನಲ್ಲಿ ಅಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದಷ್ಟು ಬಸ್ಗಳು ಬರುತ್ತೆ, ಲೈಕ್ ಬೆಮಲ್ಗಾಗಿರ್ಲಿ ಅಥವಾ ಇನ್ಫೋಸಿಸ್ಗಾಗಿರ್ಲಿ, ಪರ್ಟಿಕ್ಯುಲರ್ ಆಗಿ ಆ ಸ್ಟಾಪಿಗೆ ಅಂತ ಹೇಳಿ ಬಸ್ಗಳಿದೆ. ಹೌದು. ಈ ಕಾಲೇಜ್ನಲ್ಲಿ 4000 ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿಗೆ ಒಂದು 2 ಬಸ್ಸಸ್ ಬರುತ್ತೆ, ಲೈಕ್ ಬಿಳಿಕೆರೆದ್ ಒಂದು ಬರುತ್ತೆ.
ಇಲ್ಲ ಅದಕ್ಕೆ ನಮಗೆ ಅಂದ್ರೆ ನಾರ್ಮಲ್ ಪ್ಯಾಸೆಂಜರ್ಸ್ ಕೂಡ ಜಾಸ್ತಿ ಇರ್ತಾರೆ. ಸೊ 4000 ಸ್ಟೂಡೆಂಟ್ಸ್ ಅಲ್ಲಿ ಸೇರ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಸುತ್ತಮುತ್ತ ಇರೋ ಪ್ಲೇಸ್ ಗಳಿಗೆ ಅಂದ್ರೆ ಸ್ಟಾಪ್ ಗಳಿಗೆ ಸುತ್ತಮುತ್ತಲೇನ್ ಬೇಕಾಗಿಲ್ಲ, ನಿಮ್ ಕಾಲೇಜಿಗೆ ಅಂತ 2-3 ಬಸ್. ಹಾ ಸರ್, ಹೌದು. ಆ ತರನಾದ್ರೂ ಹಾಕಿ ಫೆಸಿಲಿಟಿ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಸಿಎಂ ತವರು ಜಿಲ್ಲೆಯಲ್ಲಿರುವಂತಹ ಪ್ರತಿಷ್ಠಿತ ಸರ್ಕಾರಿ ಕಾಲೇಜೊಂದರ ವಿದ್ಯಾರ್ಥಿನಿಯರು ಬೀಳ್ತಾ ಇರುವಂತಹ ಪಾಡು. ಇವರಿಗೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಬರೋದಕ್ಕೆ, ಕಾಲೇಜನ್ನು ಮುಗಿಸಿ ಸರಿಯಾದ ಸಮಯಕ್ಕೆ ಅವರಿಗೆ ಹಾಸ್ಟೆಲ್ಗೂ ಮನೆಗೂ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿರುವಂಥ ವಿದ್ಯಾರ್ಥಿನಿಯರು ಇರುವಂಥದ್ದು. ಆದಷ್ಟು ಬೇಗ ಇವರ ಬೇಡಿಕೆ ಮತ್ತು ಅಹವಾಲು ಇವರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮಗೆ ಓದುವಂಥ ಒಂದು ವಾತಾವರಣ ಬೇಕು, ಅದಕ್ಕೆ ಪೂರಕವಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕೊಡಲೇಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಲ್ಲಿನ ವಿದ್ಯಾರ್ಥಿನಿಯರು ಸರ್ಕಾರದ ಮುಂದೆ, ಸ್ಥಳೀಯ ಜಿಲ್ಲಾಡಳಿತದ ಮುಂದೆ ಇಡ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.